ಇಂಥ ಬಾಟಲ್ಗಳಿಂದ ಮಾಡಿದ ಇದು ಬೆಂಚಸ್ ಅಂದ್ರೆ ಅದು 400 ವರ್ಷಗಳು ಬಾಳಿಕೆ ಬರ್ತದೆ ಅಂತ ಹೇಳುವುದು ಅದು ತುಂಬಾ ನಮ್ಗೆ ಖುಷಿ ಆಯ್ತು. ನಾಲ್ಕು ಬೆಂಚುಗಳನ್ನು ಸುಮಾರು 400ಕ್ಕಿಂತ ಹೆಚ್ಚು ಬಾಟಲ್ಸ್ ಗಳನ್ನು ಬಳಸಿ ಅಷ್ಟೇ ಮಾತ್ರ ಅಲ್ಲ, ಪ್ರತಿಯೊಂದು ಬಾಟಲ್ ಅಲ್ಲಿ 800 ಗ್ರಾಮ್ ಹತ್ತಿರ ಪ್ಲಾಸ್ಟಿಕ್ ಕಟ್ ಮಾಡಿ ಅದರೊಳಗಿದೆ. ಹೆಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಪ್ರತಿ ವರ್ಷ ಸುಮಾರು 400 ಮಿಲಿಯನ್ ಟನ್ಸ್ ನಷ್ಟು ಪ್ಲಾಸ್ಟಿಕ್ ವೇಸ್ಟ್ ಅನ್ನು ನಾವು ಜನರೇಟ್ ಮಾಡ್ತೇವೆ ಅಂತ ಒಂದು ಸ್ಟಡಿ ಹೇಳುತ್ತೆ, ಗೊತ್ತಾ ನಿಮಗೆ? ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಫ್ರೀ ಡೇ. ಇದಕ್ಕೆ ಪೂರಕವಾಗಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಕಡಿಮೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರು ಕೂಡ ಈ ಬಿಸ್ಲೇರಿ ಬಾಟಲ್ಸ್, ಸ್ಪ್ರೈಟ್, ಮಿರಿಂಡಾ, ಥಮ್ಸ್ ಅಪ್ ಬಾಟಲ್ಸ್ ಆಗಿರ್ಬೋದು, ಅಥವಾ ಬಿಸ್ಕಿಟ್ ರ್ಯಾಪರ್ಸ್, ಚಾಕ್ಲೇಟ್ ರ್ಯಾಪರ್ಸ್, ಅಥವಾ ಸೋಪಿನ ರ್ಯಾಪರ್ಸ್, ಇದೆಲ್ಲವೂ ಕೂಡ ಪ್ಲಾಸ್ಟಿಕ್. ಇದು ಡ್ರೈ ವೇಸ್ಟ್ ಅಂತ ಹೇಳಿ ನಾವು ಮುನ್ಸಿಪಲ್ ಗಾಡಿಗೆ ಕೊಟ್ಟು ಬಿಡ್ತೇವೆ. ಆದ್ರೆ ಮಂಗಳೂರಿನಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇತ್ತೀಚೆಗೆ ನಡೀತಾ ಇದೆ, ಸದ್ದಿಲ್ಲದೆ ನಡೀತಾ ಇದೆ. ಇದನ್ನ CODP ಅಂದ್ರೆ ಕೆನರಾ ಆರ್ಗನೈಸೇಷನ್ ಫಾರ್ ಡೆವಲಪ್ಮೆಂಟ್ ಅಂಡ್ ಪೀಸ್ ಅಂತ ಒಂದು ಕ್ರಿಶ್ಚಿಯನ್ ಆರ್ಗನೈಸೇಷನ್ ಅವರು ಇನಿಷಿಯೇಟ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸ್ ಗಳನ್ನ ಬಳಸಿಕೊಂಡು ಅವರು ಇಕೋ ಫ್ರೆಂಡ್ಲಿ ಬೆಂಚಸ್ ಅಂದ್ರೆ ಪರಿಸರ ಸ್ನೇಹಿ ಬೆಂಚಸ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ನಾನು ಮಂಗಳೂರಿನ ಅಲ್ಲಿ 3-4 ಕಡೆಗಳಿಗೆ ಹೋದೆ. ಅಂದ್ರೆ ಒಂದು ಫಾದರ್ ಮುಲ್ಲಸ್ ಹಾಸ್ಪಿಟಲ್ನ ಆವರಣಕ್ಕೆ ಹೋದೆ, ಮತ್ತೆ ಫಜೀರ್ ಅಂತ ಒಂದು ಚರ್ಚ್ ಆವರಣಕ್ಕೆ ಹೋದೆ. ಬಹಳ ಸುಂದರವಾಗಿ ಮಾಡಿದ್ದಾರೆ. ಇದರಿಂದ ನಮ್ಮ ಮನೆಯ ಪ್ಲಾಸ್ಟಿಕ್ ಅನ್ನ ಸಮರ್ಪಕವಾಗಿ ನಾವು ಉಪಯೋಗಿಸಬಹುದು. ಅದು ಹೇಗೆ, ಈ ಸ್ಟೋರಿ ನೋಡಿ. ಮೊದಲು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಗಳನ್ನು ನಾನು ಕಸದ ಬುಟ್ಟಿಗೆ ಹಾಕಿ ಆಮೇಲೆ ಅದನ್ನು ಬೆಂಕಿ ಸುಡ್ತಿದ್ದೆ. ಅದು ನನ್ಗೆ ಗೊತ್ತಾಯ್ತು, ನಾನು CODPಗೆ ಬಂದ ಮೇಲೆ ಅದ್ರ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋದ್ರೆ ಮತ್ತೆ ಅದ್ರ ಗಾಳಿ ಎಲ್ಲ ಒಳ್ಳೇದಲ್ಲ, ಅದು ನಮ್ಮ ದೇಹಕ್ಕೆ ತುಂಬಾ ಹಾನಿಕರ ಅಂತ ಗೊತ್ತಾಯ್ತು. ಇಲ್ಲಿ ಟ್ರೈನಿಂಗ್ ತಕೊಂಡ ಮೇಲೆ ಏನ್ ಮಾಡಿದೆ ಅಂತ ಹೇಳಿದ ಮೇಲೆ, ಇಲ್ಲಿ ಜರ್ಮನಿಯಿಂದ ಸ್ಟೂಡೆಂಟ್ಸ್ ಬಂದಿದ್ರು 3. ಅವ್ರು ನಮ್ಗೆ ಹೇಳಿದ್ರು, ಇಂಥ ಒಂದು ಇದನ್ನ ಹೇಳಿಕೊಟ್ರು. ಅಂದ್ರೆ ನೀವು ಮನೆಗೆ ತಂದ ಸಾಫ್ಟ್ ಡ್ರಿಂಕ್ ಬಾಟಲ್ ನಿಂದ ಅದನ್ನು ಹೊರಗಡೆ ಚೆಲ್ಲುವ ಬದಲು, ಬಿಸಾಡುವ ಬದಲು ಈ ಬಾಟಲ್ಗಳಲ್ಲಿ ನಿಮ್ಮ ಕಸವನ್ನ ಅಂದ್ರೆ ಪ್ಲಾಸ್ಟಿಕ್ ಕಸವನ್ನ ಈ ರೀತಿ ನೀವು ಕಟ್ ಮಾಡ್ಬೇಕು. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಕತ್ತರಿಸಿ ಇದರ ಒಳಗಡೆನಿಂದ ಹಾಕಿ ಇದನ್ನು ತುಂಬಾ ಗಟ್ಟಿಯಾಗಿ ಅಂದ್ರೆ ಸ್ಟಫ್ ಮಾಡ್ಬೇಕು. ಹಾಕಿದಾಗೇನೆ ಅಂದ್ರೆ ನಾವು ಎಷ್ಟು, ಹೌದು, ತುಂಬಾ ಟೈಟ್ ಆಗಿ, ಅಂದ್ರೆ ನಾವು ಎಷ್ಟು ಪ್ಲಾಸ್ಟಿಕ್ ಅನ್ನ ಹಾಕ್ತೇವೆ ಅಷ್ಟು ನಾವು ಇದನ್ನು ಸ್ಟಫ್ ಮಾಡ್ತಾ ಹೋಗ್ಬೇಕು. ತುಂಬಾ ಸ್ಟಫ್ ಮಾಡ್ಬೇಕು. ಫಸ್ಟ್ ಸ್ಟಫ್ ಮಾಡಿ ಇದೊಂದು ಕಲ್ಲಿನ ಆಕಾರಕ್ಕೆ ಬರ್ಬೇಕು. ಅಂದ್ರೆ ಅಷ್ಟು ಗಟ್ಟಿಯಾಗಿ ಆಗ್ಬೇಕು. ಹೌದು, ಹಾರ್ಡ್ ಆಗ್ಬೇಕಂತ ಹೇಳಿದ್ರೆ ಇದು ಆಲ್ರೆಡಿ ಹಾರ್ಡ್ ಆಗಿದೆ ನೋಡಿ. ಇದ್ರಲ್ಲಿ ಸೌಂಡ್ ಬರ್ತದೆ, ಇದು ಖಾಲಿ ಬಾಟಲ್. ಆದ್ರೆ ತುಂಬಿದ ಮೇಲೆ ಇದು ಸೌಂಡ್ ಬರಲ್ಲ ನೋಡಿ. ಇದು ಕಲ್ಲಿನ ಹದಕ್ಕೆ ಬಂದಿದೆ. ಇದು ಕಲ್ಲಿನ ಹದಕ್ಕೆ ಬಂದ ಮೇಲೆ ಇದನ್ನು ಏನ್ ಮಾಡುದು ಅಂತ ಹೇಳಿದ್ರೆ, ತುಂಬಾ ಜಡಿಬೇಕು. ಅಂದ್ರೆ ಸಾಧಾರಣ ಇದಕ್ಕೆ ಎಷ್ಟು ಕಸ ಬೇಕಂತ ಹೇಳಿದ್ರೆ ಒಂದು 6 ತಿಂಗಳ ಕಸನೇ ಬೇಕಾಗ್ಬಹುದು ಅಷ್ಟು. ಹಾಗಾದ್ರೆ ಒಟ್ಟಾರೆ ಎಷ್ಟು ಕ್ಲೀನ್ ಆಗ್ತದೆ ಅಂತ ಹೇಳಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲಿ ನೋಡಿ, ಇಷ್ಟು ಬೆಂಚಸ್ ನೀವು ನೋಡ್ತೀರಿ. ಇದು ಫಜೀರ್ ಚರ್ಚ್ ನಾವು ಇದ್ದೇವೆ. 4 ಬೆಂಚುಗಳು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಈ 4 ಬೆಂಚುಗಳನ್ನು ಸುಮಾರು 400ಕ್ಕಿಂತ ಹೆಚ್ಚು ಬಾಟಲ್ಸ್ ಗಳನ್ನು ಬಳಸಿ ಅಷ್ಟೇ ಮಾತ್ರ ಅಲ್ಲ, ಪ್ರತಿಯೊಂದು ಬಾಟಲ್ ಅಲ್ಲಿ 800 ಗ್ರಾಮ್ ಹತ್ತಿರ ಪ್ಲಾಸ್ಟಿಕ್ ಕಟ್ ಮಾಡಿ ಅದರೊಳಗಿದೆ. ಅದರೊಳಗಿದೆ. ಆ ಬೆಂಚುಗಳ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ಈ ಬೆಂಚುಗಳು ಮಾತ್ರ ಅಲ್ಲ, ಇದರಿಂದ ನಾವು ಮನೆ ಕಟ್ಟಬಹುದು. ಜಪಾನ್ ದೇಶದಲ್ಲಿ ಮನೆ ಕಟ್ತಾರೆ, ತಡೆಗೋಡೆ ಕಟ್ಟಬಹುದು. ಅದೇ ರೀತಿ ಗಾರ್ಡನ್ ಅಲ್ಲಿ ಒಳ್ಳೆ ಮಾಡಿ ನಾವು ಡೆಕೋರೇಟ್ ಮಾಡಿ ಮಾಡಬಹುದು. ಏನಿಲ್ಲ, ಅದು ಕೂಡ ಮನೆಯಲ್ಲಿ ಒಂದು ಕೆಲವು ಬಾಟಲ್ಸ್ ಗಳನ್ನು ಒಟ್ಟಿಗೆ ಹಾಕಿ ಅದಕ್ಕೊಂದು ಹಗ್ಗ ಕಟ್ಟಿ ಅದರ ಮೇಲೆ ಒಂದು ಬೇಸ್ ಹಾಕಿ ಕೂತ್ಕೊಳ್ಬಹುದು. ಇದರಿಂದ ಅನೇಕ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಇಂಥ ಬಾಟಲ್ಗಳಿಂದ ಮಾಡಿದ ಇದು ಬೆಂಚಸ್ ಅಂದ್ರೆ ಅದು 400 ವರ್ಷಗಳು ಬಾಳಿಕೆ ಬರ್ತದೆ ಅಂತ ಹೇಳುವುದು ಅದು ತುಂಬಾ ನಮ್ಗೆ ಖುಷಿ ಆಯ್ತು. ಅದರಿಂದ ನಾವು ಕೂಡ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಮೇರಿ ಹಿಲ್ ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ ಮಾಡಿದ ಬೆಂಚನ್ನು ನೋಡಿದೆ. ಆಮೇಲೆ ಆಯ್ತು, ನನ್ನ ವಠಾರದಲ್ಲಿ ನಾನು ಯಾಕೆ ಮಾಡಬಾರ್ದಂತ ಇದ್ರದ್ದು ಇನಿಷಿಯೇಟಿವ್ ತಕೊಂಡೆ. ನಾನು ಹೇಳಿದೆ, ನಮ್ಮ ಸಂಘದಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ, ನಾವು ಕೂಡ ಮಾಡುವ ಅಂತ ಹೇಳಿ ಖುದ್ದಾಗಿ ನಾನು ಏನ್ ಮಾಡಿದೆ, ನಾನು ಬಾಟಲ್ಗಳನ್ನು ಮಾಡಿದೆ. ನಾನು ಇಷ್ಟು ಬಾಟಲ್ಗಳನ್ನು ಮಾಡ್ತೇನೆ, ನೀವು ಎಷ್ಟು ಮಾಡ್ತೀರಿ ಅಂತ ಹೇಳಿ ಚಾಲೆಂಜ್ ಆಗಿ ತಕೊಂಡು ಇವತ್ತು ನನ್ನ ವಠಾರದಲ್ಲಿ ನಾನು
4 ಬೆಂಚಸ್ಗಳನ್ನ ಮಾಡಿದ್ದೇನೆ. ಒಂದು ಬೆಂಚಿಗೆ ನಾನು ಸಾಧಾರಣ ಒಂದು 120 ಬಾಟಲ್ಗಳನ್ನು ನಾನು ಬಳಸಿದ್ದೇನೆ. ಅದು ಎಷ್ಟು ಮಜಬೂತಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಈಗ ನಾವು ಅಂದ್ರೆ ಅದು ಆಟದ ಮೈದಾನದಲ್ಲಿ ಮಾಡಿದ್ದೇವೆ. ಫಸ್ಟಿಗೆ ನಾನು ಒಂದು 2 ಮಾಡಿಸಿದೆ, ನನ್ನ ನೋಡಿ ಪುನಃ ಹೇಳಿದ್ರು ಮಾಡುವ ನಾವು ಅಂತ, ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ರು. ಆಮೇಲೆ ಪುನಃ 2 ಮಾಡಿದ್ವಿ. ಈಗ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ 4 ಬೆಂಚಸ್ ಮಾಡಿ ಅದಕ್ಕೆ ಮತ್ತೆ ನಾವು 4 ಮರಗಳನ್ನು ಕೂಡ ನೆಟ್ಟಿದ್ದೇವೆ ನೆರಳಿಗಾಗಿ. ಅದು ನೆರಳು ಅಲ್ಲಿ ಕೂತ್ಕೊಳ್ಳಿಕ್ಕೆ ಈಗ ತುಂಬಾ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ನಮ್ಮ ಸಂಸ್ಥೆಯಲ್ಲಿ ದುಡಿಯುವ ಫಾದರ್ಸ್ ರವರು, ಇಲ್ಲಿರುವ ವಿದ್ಯಾರ್ಥಿಗಳು, ಇಲ್ಲಿರುವ ನಮ್ಮ CODPಯ ಸ್ವಯಂ ಸೇವಕರು, ನಮ್ಮ ಸಿಬ್ಬಂದಿಗಳು ಎಲ್ಲ ಶಾಲೆಗಳಿಗೆ ಹೋಗಿ ಪ್ರಸ್ತುತ 33 ಸ್ಥಳಗಳಲ್ಲಿ ಪರಿಸರಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಲು ಮಹತ್ತರವಾದ ಕೊಡುಗೆ ಕೊಟ್ಟಿದ್ದಾರೆ.